ದೇರ್ ಈಸ್ ಪೀಸ್ ಇನ್ ಕ್ರೈಸ್ಟ್. ಮನೋಹರವಾದ ಮತ್ತು ಅತಿಶಯವಾದ ಹಾಡಿನ ಸಾಲುಗಳು ಈ ರೀತಿಯಾಗಿದೆ. ದೇರ್ ಈಸ್ ಪೀಸ್ ಇನ್ ಕ್ರೈಸ್ಟ್ ವೆನ್ ವಿ ವಾಕ್ ವಿತ್ ಹಿಮ್ ಥ್ರೂ ದ ಸ್ಟ್ರೀಟ್ ಆಫ್ ಗಲೀಲಿ ಟು ಜೆರುಸಲೇಮ್. ಮೆಂಡ್ ದ ಬ್ರೋಕನ್ ಹಾರ್ಟ್ಸ್, ಟ್ರೈ ದ ಟಿಯರ್ ಫಿಲ್ಡ್ ಐಸ್. ಕನ್ನಡದಲ್ಲಿ, ಕರ್ತನಲ್ಲಿ ನಮಗೆ ದೊಡ್ಡ ಸಮಾಧಾನವಿದೆ. ನಾವು ಕರ್ತನೊಂದಿಗೆ ನಡೆಯುವಾಗ ಗಲೀಲದಿಂದ ಯೆರೂಸಲೇಮಿಗಿರುವ ದಾರಿಯಲ್ಲಿ ಮುರಿದ ಹೃದಯಗಳನ್ನು ಕಟ್ಟುತ್ತಾ ಕಣ್ಣೀರಿಂದ ತುಂಬಿದ ಕಣ್ಣುಗಳನ್ನು ಒರೆಸಿ ಮುಂದೆ ಹೇಳುತ್ತಿರುವುದು, ನಿರೀಕ್ಷೆ ಇಲ್ಲದೆ ಇರುವಲ್ಲಿ ನಿರೀಕ್ಷೆಯನ್ನು ಕೊಡುವವನಾಗಿದ್ದಾನೆ ಮತ್ತು ನಮ್ಮ ಎಲ್ಲ ಭರವಸೆಗಳು ನಷ್ಟವಾಗುವಾಗ ಆತನು ನಮಗೆ ನಿರೀಕ್ಷೆಯನ್ನು ಕೊಡುವನು. ನಮಗೆ ಬಲವಿಲ್ಲದೆ ಇರುವಾಗ ಆತನು ಬಲವನ್ನು ಕೊಡುವನು. ನಾವು ಒಂದು ಹೆಜ್ಜೆಯನ್ನು ಮುಂದೆ ಇಡಲು ಸಾಧ್ಯವಿಲ್ಲದೆ ಇರುವಲ್ಲಿ ಕರ್ತನು ನಮಗೆ ಬಲವನ್ನು ಕೊಡುವನು. ನಮ್ಮ ಜೀವನದಲ್ಲಿ ದೊಡ್ಡ ಬಿರುಗಾಳಿಗಳು ಬೀಸುವಾಗ ಕರ್ತನು ನಮಗೆ ಆಶ್ರಯವಾಗಿ ಬಿರುಗಾಳಿಯನ್ನು ನಿರೀಕ್ಷಿಸುವ ಗುರಾಣಿಯಾಗಿರುವ ಶಾಶ್ವತವಾದ ಹಸ್ತವಾಗಿದ್ದಾನೆ. ದೇರ್ ಈಸ್ ಪೀಸ್ ಇನ್ ಕ್ರೈಸ್ಟ್. ಏನಾಗಿದೆ ಗಲೀಲದಿಂದ ಯೆರೂಸಲೇಮಿಗಿರುವ ದಾರಿಯೊಂದಿಗೆ ನಾನು ಆತನೊಂದಿಗೆ ನಡೆಯುವಾಗ ನನಗೆ ಸಮಾಧಾನವಿದೆ ಎನ್ನುವ ಮಾತಿನ ಅರ್ಥ ಏನಾಗಿದೆ? ಗಲೀಲದಿಂದ ಯೆರೂಸಲೇಮಿಗೆ 3 ಪ್ರಾಮುಖ್ಯವಾದ ಮಾರ್ಗಗಳಿದೆ. ಸಾಧಾರಣವಾಗಿ ಯೆಹೂದ್ಯರು ಯೆರೂಸಲೇಮಿಗೆ ವರ್ಷಕ್ಕೆ ಕಡಿಮೆ ಎಂದರೂ 3 ಸಾರಿ ಪ್ರಯಾಣ ಮಾಡುತ್ತಾರೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಗಲೀಲದಿಂದ ಯೆರೂಸಲೇಮಿಗಿರುವ ಒಂದು ಸೆಂಟ್ರಲ್ ರೂಟ್ ಎಂದು ತಿಳಿಯುವ ದಾರಿ ಇದೆ. ಅದು ಸಮರ್ಯ ಮಾರ್ಗದ ಮೂಲಕವಾಗಿರುವಂಥದ್ದು. ಸಾಧಾರಣವಾಗಿ ಯೆಹೂದ್ಯರು ಈ ಮಾರ್ಗವಾಗಿ ಯಾತ್ರೆಯನ್ನು ಮಾಡುವುದಿಲ್ಲ. ಕಾರಣ, ಯೆಹೂದ್ಯರಿಗೂ ಸಮರ್ಯದರಿಗೂ ಮಧ್ಯೆ ದೊಡ್ಡ ಸಮಸ್ಯೆ ಅಥವಾ ಈ 2 ಜನಾಂಗದವರ ಮಧ್ಯೆ ಬಳಿಕೆ ಇಲ್ಲ ಎನ್ನುವ ಚರಿತ್ರೆಯನ್ನು ಜೋಸೆಫಸಿನ ಪುಸ್ತಕಗಳಲ್ಲಿ ನಾವು ಓದುತ್ತೇವೆ. ಆದರೆ ಯಾಕೆ ಕರ್ತನು ಯೆರೂಸಲೇಮಿಗಿರುವ ಯಾತ್ರೆಯಲ್ಲಿ ಸಮರ್ಯ ಸೀಮೆಯನ್ನು ಮಾರ್ಗವನ್ನು ಆರಿಸಿಕೊಂಡನು? ನಾವು ನೋಡುವಾಗ ಯೋಹಾನ ಬರೆದ ಸುವಾರ್ತೆ 4:4 ವಾಕ್ಯದಲ್ಲಿ ನಾವು ಓದುತ್ತೇವೆ, ಆತನು ಸಮರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಕಾರಣ ಏನಾಗಿದೆ? ಅಲ್ಲಿ ಮುರಿದ ಒಂದು ಹೃದಯವಿತ್ತು. ಸಮರ್ಯದ ಆ ಬಾವಿಯ ಸಮೀಪದಲ್ಲಿ ಕರ್ತನು ಆ ಹೃದಯವನ್ನು ಕಟ್ಟುವುದನ್ನು ನಾವು ನೋಡುತ್ತೇವೆ ಮತ್ತು ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆಂದು ಕೀರ್ತನೆ 147:3 ನಾವು ಓದುತ್ತೇವೆ. ಹೆಸರು ಸಹ ಹೇಳದೇ ಇರುವಲ್ಲಿ, ಎಲ್ಲರಿಂದ ಕೈಬಿಡಲ್ಪಟ್ಟ ಜೀವನದಲ್ಲಿ ಯಾವ ನಿರೀಕ್ಷೆಯೂ ಇಲ್ಲದೆ ಇರುವ ಒಂದು ಸ್ತ್ರೀಯನ್ನು ಕರ್ತನು ಆರಾಧನೆಯ ಕುರಿತಾಗಿರುವ ವಾಕ್ಯಗಳನ್ನು ಹೇಳಿ ಹೃದಯವನ್ನು ಕಟ್ಟುವುದಾಗಿ ನೋಡುತ್ತೇವೆ. ಅಲ್ಲಿ ಕರ್ತನಲ್ಲಿ ನಮಗೆ ಸಮಾಧಾನವಿದೆ. 2ನೇದಾಗಿ, ಯೆಹೂದ್ಯರು ಯಾತ್ರೆ ಮಾಡುವ ರೂಟ್ ಆಗಿದೆ ಪೂರ್ವ ಮಾರ್ಗ. ಪೂರ್ವ ಮಾರ್ಗದಲ್ಲಿ ಪ್ರಾಮುಖ್ಯವಾದ ಪಟ್ಟಣವಾಗಿದೆ ಒಂದು ಯೆರಿಕೋ, 2ನೆಯ ಪಟ್ಟಣವಾಗಿದೆ ಬೆಥನಿ. ಯಾಕೆ ಯೇಸು ಯೆರಿಕೋ ಮಾರ್ಗವಾಗಿ ಯಾತ್ರೆ ಮಾಡಿದ್ದು? ದೇವರ ವಾಕ್ಯದಲ್ಲಿ ಓದುವಾಗ ತಿಳಿಯುತ್ತೇವೆ, ಯೆರಿಕೋ ಸಾಧಾರಣವಾಗಿ ತಿರಸ್ಕರಿಸಲ್ಪಟ್ಟ ಸ್ಥಳವಾಗಿತ್ತು. ಕಾರಣ, ಅಲ್ಲಿ ಸುಂಕದವರು ಧಾರಾಳವಾಗಿ ಜನರಿಂದ ಸುಂಕವನ್ನು ತೆಗೆದುಕೊಳ್ಳುತ್ತಿದ್ದರು ಮತ್ತು ವಾಕ್ಯ ಓದುವಾಗ ಕರ್ತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿರುವುದನ್ನು ನೋಡುತ್ತೇವೆ. ಆತ್ಮದಲ್ಲಿ ನೋಡುವಾಗ ಅಲ್ಲಿ ಜಕ್ಕಾಯನು ಮರದ ಮೇಲೆ ಕುಳಿತಿರುವುದು, ಅವನು ಯೇಸುವನ್ನು ನೋಡಲಪೇಕ್ಷಿಸಿದ್ದು ಮತ್ತು ಜೀವನದಲ್ಲಿ ಸಂತೋಷವೂ ಸಮಾಧಾನವೂ ಇಲ್ಲದೆ ಇರುವ ಈ ಮನುಷ್ಯನು ಯೇಸು ಕ್ರಿಸ್ತನನ್ನು ಕಂಡುಕೊಂಡನು. ಕರ್ತನು ಅವನ ಮನೆಯಲ್ಲಿ ಬಂದು ಆ ರಾತ್ರಿಯಲ್ಲಿ ಇಳುಕೊಂಡು ಕರ್ತನು ಹೇಳಿತು, ಇವನು ಅಬ್ರಹಾಮನ ವಂಶಸ್ಥನಲ್ಲವೇ? ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂದು ಘೋಷಿಸಿದನು. ಇದನ್ನು ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಆ ಹಾಡಿನಲ್ಲಿ ಹೇಳಿದಂತೆ ಕ್ರಿಸ್ತನಲ್ಲಿ ಅವನಿಗೆ ಅಂದು ಸಮಾಧಾನ ಉಂಟಾಯಿತು.
ಯಾವ ಹಣಕ್ಕೂ ಸ್ಥಾನಮಾನಕ್ಕೂ ಕೊಡಲಾಗದೇ ಇರುವ ಒಂದು ದೊಡ್ಡ ಸಮಾಧಾನ ಅಥವಾ ಹೃದಯದಲ್ಲಿ ಆಳ್ವಿಕೆ ಮಾಡುವ ಕ್ರಿಸ್ತನ ಸಮಾಧಾನ ಜಕ್ಕಾಯನು ಹೊಂದಿದನು. ಆ ಹಾಡುಗಾರನು ಆಡಿದ್ದು ಎಷ್ಟು ಅತಿಶಯವಾಗಿದೆ. ಈ ಗಿವ್ಸ್ ಅಸ್ ಹೋಪ್, ಹೋಪ್ ಇಸ್ ಗಾಡ್. ನಮ್ಮ ಭರವಸೆ ನಷ್ಟವಾಗುವಾಗ ಆತನು ನಮ್ಮನ್ನು ಹುಡುಕಿ ಬಂದ ಕರ್ತನಾಗಿದ್ದಾನೆ. ದೇವರೇ, ನನ್ನ ಜೀವನದಲ್ಲಿ ಅಲ್ಲಿಂದ ಈ ಸ್ವರ್ಗದ ಸಮಾಧಾನವನ್ನು ಈ ರಾತ್ರಿಯಲ್ಲಿ ನಮಗೆ ಕೊಡು ಎಂದು ಯಥಾರ್ಥವಾಗಿ ಪ್ರಾರ್ಥಿಸೋಣ. ಪೂರ್ವ ಮಾರ್ಗದಲ್ಲಿ ಒಂದು ಸ್ಥಳವನ್ನು ಹೇಳಲು ಇಷ್ಟಪಡುತ್ತೇನೆ. ಅದು ಬೆಥನ್ಯ. ಬೆಥನ್ಯದಲ್ಲಿ ಕಣ್ಣೀರು ತುಂಬಿದ ಸ್ಥಳವಾಗಿತ್ತು. ಲಾಸರ್ ಸತ್ತು ಹೋಗಿದ್ದನು. ಲಾಸರನ ಮರಣ ಸಂಬಂಧಿಸಿ ಅವನ ಸಹೋದರಿಯರು ಯಹೂದ್ಯರು ಅಳುವುದನ್ನು ನೋಡಿ ಯೇಸು ಆ ಬೆಥನ್ಯ ದಾರಿಯಲ್ಲಿ ಕಣ್ಣೀರಿಟ್ಟಿದ್ದನೆಂದು ನೋಡುತ್ತೇವೆ. ಆದರೆ ಅವರ ಕಣ್ಣೀರನ್ನು ಒರೆಸಿದನು. ಹಾಡುಗಾರನು ಆಡಿದಂತೆಯೇ ದ ಟಿಯರ್ಫುಲ್ ಐಸ್, ಅವರ ಕಣ್ಣೀರನ್ನು ಒರೆಸಿದ ಕರ್ತನಾಗಿದ್ದಾನೆ. ಯೆರಿಕೋ ದಾರಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ, ಬಾರ್ತಿಮಾಯಿ. ಅವನು ದಾರಿಯ ಮಾರ್ಗದಲ್ಲಿ ಇದ್ದು ಯೇಸುವನ್ನು, ದಾವಿದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗುತ್ತಿರುವುದನ್ನು ನೋಡುತ್ತೇವೆ. ಆ ಮಾರ್ಗವಾಗಿ ಬರುತ್ತಿದ್ದ ಕರ್ತನು ಅವನ ಕಣ್ಣುಗಳನ್ನು ತೆರೆಯುವಂತೆ ಮಾಡಿದನು. ಅವನು ಕರ್ತನನ್ನು ಹಿಂಬಾಲಿಸಿದನು. ಗಲೀಲಿಯದಿಂದ ಯೆರೂಸಲೇಮಿಗಿರುವ ದಾರಿಯಲ್ಲಿ ಇನ್ನೊಂದು ದಾರಿಯಾಗಿತ್ತು, ವೆಸ್ಟರ್ನ್ ದಾರಿ, ಅಂದರೆ ಪಶ್ಚಿಮ ದಾರಿ. ಪಶ್ಚಿಮ ದಾರಿಯ ಪ್ರತ್ಯೇಕತೆ ಇದಾಗಿದೆ. ಅದು ದೀರ್ಘವಾಗಿರುವ ದಾರಿಯಾಗಿದೆ. ಅಲ್ಲಿ ಇರುವ ಪ್ರಾಮುಖ್ಯವಾದ ಸ್ಥಳ ಎಮ್ಮಾವು ನಮಗೆ ಗೊತ್ತಿದೆ. ಯೆರೂಸಲೇಮಿನಿಂದ ಎಮ್ಮಾವಿಗಿರುವ ದಾರಿಯಲ್ಲಿ ಎಲ್ಲ ಭರವಸೆಗಳನ್ನು ಕಳಕೊಂಡು ಇಬ್ಬರು ಶಿಷ್ಯರು ನಡೆದು ಹೋಗುತ್ತಿರುವುದನ್ನು ಲೂಕನ ಬರೆದ ಸುವಾರ್ತೆ 24ರಲ್ಲಿ ಓದುತ್ತೇವೆ. ಪುನರುತ್ಥಾನಗೊಂಡ ಕ್ರಿಸ್ತನು ಅವರೊಂದಿಗೆ 7 ಮೈಲುಗಳು ಆ ದಾರಿಯಲ್ಲಿ ನಡೆದು ದೇವರ ವಾಕ್ಯಗಳನ್ನು ಬೋಧಿಸುತ್ತಿರುವಾಗ ಊರು ಹತ್ತಿರವಾಯಿತು. ಅವರು ಈ ರಾತ್ರಿ ನಮ್ಮೊಂದಿಗೆ ಉಳುಕೊಳ್ಳಬೇಕೆಂದು ಒತ್ತಾಯಿಸಿದಾಗ ರಾತ್ರಿಯಲ್ಲಿ ಅವರೊಂದಿಗೆ ಇದ್ದು ರೊಟ್ಟಿಯನ್ನು ಮುರಿದು ಕೊಟ್ಟು ಅವರಿಂದ ಕಾಣದೆ ಹೋದಾಗ ಆ ರಾತ್ರಿಯಲ್ಲಿಯೇ ಎಮ್ಮಾವಿನಿಂದ ಯೆರೂಸಲೇಮಿಗೆ ಸಂತೋಷದಿಂದ ಬಂದ ಆ ಇಬ್ಬರು ಶಿಷ್ಯರ ಕುರಿತಾಗಿ ನಾವು ತಿಳಿಯುತ್ತೇವೆ. ಯಾವುದೇ ಮಾರ್ಗವಾಗಿರಲಿ, ನಮ್ಮ ಮಾರ್ಗದೊಂದಿಗೆ ಬರುವ ಒಬ್ಬ ಕರ್ತನು ನಮಗಿದ್ದಾನೆ. ಇಂದು ನಮ್ಮ ಜೀವನದಲ್ಲಿ ಸಮಾಧಾನವಿಲ್ಲವೋ, ನಿರಾಶೆಯಿಂದ ನಮ್ಮ ಹೃದಯ ಮುರಿಯಲ್ಪಟ್ಟಿದೆಯೋ, ಕ್ರಿಸ್ತನಲ್ಲಿ ನಮಗೆ ಸಮಾಧಾನವಿದೆ. ದೇವರೇ, ನಮಗೆ ಸಹಾಯ ಮಾಡು. ನಾವು ನಿನ್ನೊಂದಿಗೆ ಸೇರಿ ನಡೆಯಲು ಒಪ್ಪಿಸುತ್ತೇವೆ. ನಮ್ಮ ಜೀವನದ ಎಲ್ಲ ಮಾರ್ಗಗಳಲ್ಲಿ ನಿನ್ನೊಂದಿಗೆ ಯಾತ್ರೆ ಮಾಡಿ ಸಕಲದರಲ್ಲಿಯೂ ನಮ್ಮಂತೆ ಶೋಧನೆಗೆ ಒಳಪಟ್ಟ ಕರ್ತನೆ, ನಾವು ನಿನ್ನಲ್ಲಿಯೇ ಆಶ್ರಯಿಸುತ್ತೇವೆ. ನಮ್ಮನ್ನು ಆಶೀರ್ವದಿಸು.